ಹಾಯ್ ಫ್ರೆಂಡ್ಸ್, ಯಾರ್ಯಾರ್ದೆಲ್ಲ 2 ಯೂಟ್ಯೂಬ್ ಚಾನಲ್ ಇದೆ, 2 ಯೂಟ್ಯೂಬ್ ಚಾನಲನ್ನು ಒಂದೇ ಗೂಗಲ್ ಆ್ಯಡ್ಸೆನ್ಸ್ಗೆ ಯಾರ್ಯಾರೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀರಲ್ವ, ಅವರಿಗೆಲ್ಲರೂ ಕೂಡ ಹೊಸ ಒಂದು ಅಪ್ಡೇಟನ್ನು ತಂದಿದ್ದಾರೆ. ಅದು ಏನು ಅಂತಂದರೆ, ಈಗ ನೀವು ಮೇನ್ ಚಾನಲಿಗೆ ಒಂದು ಗೂಗಲ್ ಆ್ಯಡ್ಸೆನ್ಸನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಮಾನಿಟೈಸೇಷನ್ ಎಲ್ಲ ಕೂಡ ಎನೇಬಲ್ ಆಗಿರುತ್ತೆ. ಅದಕ್ಕೆ ಗೂಗಲ್ ಆ್ಯಡ್ಸೆನ್ಸನ್ನು ಆ್ಯಡ್ ಮಾಡಿ ಅದರಲ್ಲಿ ಅಮೌಂಟನ್ನು ಅರ್ನಿಂಗ್ ಮಾಡ್ತಾ ಇರ್ತೀರ. ಇನ್ನೊಂದು ಚಾನಲನ್ನು ಕ್ರಿಯೇಟ್ ಮಾಡಿ ಅದಕ್ಕೂ ಕೂಡ ನೀವು ಅದೇ ಗೂಗಲ್ ಆ್ಯಡ್ಸೆನ್ಸನ್ನು ಆ್ಯಡ್ ಮಾಡ್ಕೊಂಡಿರ್ತೀರ. ಹಾಗೆ ಎರಡು ಯೂಟ್ಯೂಬ್ ಚಾನಲ್ ಅಲ್ಲ, 2ಕ್ಕಿಂತ ಜಾಸ್ತಿ 4-5 ಯೂಟ್ಯೂಬ್ ಚಾನಲ್ಗೆ ಏನಾದರೂ ನೀವು ಅದೇ ಆ್ಯಡ್ಸೆನ್ಸನ್ನು ಆ್ಯಡ್ ಮಾಡ್ಕೊಂಡಿದ್ರೆ, ಅಥವಾ 2 ಯೂಟ್ಯೂಬ್ ಚಾನಲ್ಗೆ ಅದೇ ಆ್ಯಡ್ಸೆನ್ಸನ್ನು ಆ್ಯಡ್ ಮಾಡ್ಕೊಂಡಿದ್ರು ಕೂಡ ನಿಮಗೆ ಹೊಸ ಅಪ್ಡೇಟ್ ಬಂದಿದೆ. ಮೊದಲೆಲ್ಲ ನೀವು ಯೂಟ್ಯೂಬ್ ಚಾನಲ್ನ ಅರ್ನಿಂಗ್ಸನ್ನು ಚೆಕ್ ಮಾಡಬೇಕು ಅಂತಂದರೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಲಾಗಿನ್ ಮಾಡಿಕೊಂಡು ನೀವು ಚೆಕ್ ಮಾಡಬೇಕಿತ್ತು. ಈಗ ಅದನ್ನು ಅಪ್ಡೇಟ್ ಮಾಡಿ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ನ ಅರ್ನಿಂಗ್ಸನ್ನು ಒಂದೇ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಚೆಕ್ಕನ್ನು ಮಾಡ್ಕೊಳ್ಬೋದು. ಆಯಿತಾ, ಮೇನ್ ಯೂಟ್ಯೂಬ್ ಚಾನಲ್ ಫಸ್ಟ್ ಯಾವುದನ್ನು ಮಾಡಿರ್ತೀರ ಅದರಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ನ ಅಮೌಂಟ್ ಅರ್ನಿಂಗ್ಸ್ ಎಲ್ಲ ಕೂಡ ಕಾಣಿಸ್ತಾ ಇರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. ಆಯಿತಾ, ನಿಮಗೆ ಈ ಅಪ್ಡೇಟ್ ಬಂದಿಲ್ಲ ಅಂತಂದರೆ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅದು ಎಲ್ಲಿರುತ್ತೆ ಅಂತಂದರೆ, ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ರೈಟ್ ಸೈಡಲ್ಲಿ ಕೆಳಗಡೆ ಅರ್ನ್ ಅಂತ ಇರುತ್ತಲ್ವ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು. ಆಯಿತಾ, ನಿಮ್ಮ ಅರ್ನಿಂಗ್ಸನ್ನು ಎಲ್ಲ ಯೂಟ್ಯೂಬ್ ಚಾನಲ್ ಅರ್ನಿಂಗ್ಸನ್ನು ಒಂದರಲ್ಲಿ ಚೆಕ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ಅಪ್ಡೇಟ್ ಬಂದಿದೆ ಅಂತ. ನಿಮಗೆ ಈ ಒಂದು ವೀಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಲೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.